ಸರ್ ಮೂವಿ ಅಂತೂ ಸೂಪರ್ ಆಗಿದೆ. ದುನಿಯಾ ಸರ್ ಡೈರೆಕ್ಷನ್ ಅಲ್ಲಿ ಸಾಕಾಗಿ ಬಂದಿದೆ. ಹೊಸ ಪ್ರತಿಭೆಗಳಿಗೆ ತುಂಬಾನೇ ಚಾನ್ಸ್ ಕೊಟ್ಟು ಅವ್ರ ಒಳಗಡೆ ಇರೋ ಒಂದು ಕಲಾವಿದನ ಎತ್ತಿ ಹಿಡಿದಿದ್ದಾರೆ. ಅದರಲ್ಲಿ ನಮ್ಮ ಡ್ರ್ಯಾಗನ್ ಮಂಜು ಹಾಗೂ ಶುಂಠಿ ಮತ್ತು ಈ MLA ಪಾತ್ರ ಮಾಡಿರೋ ಸೈಕ್ ಸೂರ್ಯ ಅಂತೂ ಸೈಕಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಏನಂದರೆ ಈ ಹೊರಗಡೆ ಇರೋ ನಮ್ಮಂಥ ಹುಡುಗರಿಗೆ ಒಂದು ಒಳ್ಳೆ ಮೂವಿ. ಈ ಡ್ರಗ್ಸ್ ಜಾಲದಲ್ಲಿ ಸಿಲ್ಕೊಂಡಿರೋರಿಗೆ ಇದು ನೋಡಿದ್ರೆ ಅದರಿಂದ ಒಂದು ಪಾಠ ಕಲಿತಾರೆ ಅಂದ್ಬಿಟ್ಟು ನನ್ನ ಅಭಿಪ್ರಾಯ ಇದೆ ಸರ್. ಥ್ಯಾಂಕ್ ಯು. ಈಗ ಭೀಮಾ ಬಂದು ಮತ್ತೆ ಬರ್ತಿರಲ್ಲ ಸಿನಿಮಾಗಳಿಗೂ ದಾರಿ ಮಾಡಿಕೊಡುತ್ತೆ. ಆಮೇಲೆ ಇದರಲ್ಲಿ ಒಂದು ಅದ್ಭುತವಾದ ಸಂದೇಶ ಇದೆ, ನೀವು ನೋಡಿದಿರಿ. ಸೊ ನೀವು ಎಲ್ಲರೂ ಸೇರಿ ಪ್ರಮೋಟ್ ಮಾಡಬೇಕು ಇದನ್ನು. ಇದರಲ್ಲಿರೋ ಉದ್ದೇಶಗಳು ತಲುಪಬೇಕು ಎಲ್ಲರಿಗೂ, ಎಲ್ಲರ ಮಕ್ಕಳುಗಳಿಗೂ, ನಮ್ಮ ಮಕ್ಕಳಾಗಲಿ ನಮ್ಮ ಅಕ್ಕಪಕ್ಕದ ಮಕ್ಕಳುಗಳಿಗಾಗಲಿ ಅವ್ರ ತಂದೆ ತಾಯಂದ್ರು ನೋಡಬೇಕಿದು. ಸೊ ಇದರಲ್ಲಿ ಒಂದು ಒಳ್ಳೆ ಸಂದೇಶ ಇದೆ. ದಯವಿಟ್ಟು ನೀವು ನಮ್ಮ ಕೈ ಜೋಡಿಸಿ ತಲುಪಿಸಿ. ಓಕೆ, ಒಳ್ಳೆ ಆಕ್ಟಿಂಗ್ ಮಾಡ್ತೀರಾ ಸರ್? ಗೊತ್ತಿಲ್ಲ ಸರ್, ಅದೆಲ್ಲ ಡೈರೆಕ್ಟ್ರು, ನನ್ನ ಕ್ರೆಡಿಟ್ ಏನಿಲ್ಲ. ಅವ್ರೇನು ಹೇಳ್ತಾರೆ ಅದು ಮಾಡಿ ಹೋಗ್ತಾ ಇರ್ತೀನಿ ಅಷ್ಟೇ. ಅವರು ಅದು R&D ಮಾಡಿ ಹಗಲು ರಾತ್ರಿ ಕೂತು ರಿಸರ್ಚ್ ಎಲ್ಲ ಮಾಡಿರೋದು ಇದ್ರ ಬಗ್ಗೆ. ನನಗೇನು ಗೊತ್ತಿರಲ್ಲ. ಬರ್ತೀನಿ, ಅವ್ರು ಹೇಳ್ತಾರೆ, ಮಾಡ್ತೀನಿ, ಹೋಗ್ತೀನಿ. ನೀವು ನಿಮ್ಮ ಪಾತ್ರನ ಎಷ್ಟು ಎಂಜಾಯ್ ಮಾಡ್ಕೊಂಡು ಆಕ್ಟಿಂಗ್ ಮಾಡಿದ್ರಿ? ಇಲ್ಲ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವುದು ಏನು ಆ ಥರದ್ದು ಏನು ಮಾಡ್ಕೊಂಡು ಏನೂ ಮಾಡಲ್ಲ. ಖಾಲಿ ತಲೆ ಇಟ್ಕೊಂಡ್ಬರ್ತೀನಿ, ಡೈರೆಕ್ಟ್ರ್ ಹೇಳ್ತಾರೆ ಮಾಡ್ತೀನಿ. ಬಿಕಾಸ್ ಅಟ್ ಎ ಟೈಮ್ ಒಂದು 20 ಸಿನಿಮಾ ಮಾಡ್ತಿರ್ತೀನಿ ನಾನು. ಸೊ ನನಗೆ ಹಂಗಾಗಿ ಹಂಗೆ ಏನಿಲ್ಲ. ರಾತ್ರಿ ಹೋದಾಗ ಡಿಲೀಟು ಆ ಸಿನಿಮಾದು. ಬೆಳಗ್ಗೆ ಎದ್ದು ಬರೋಕೆ ಈ ಸಿನಿಮಾಗೆ ಡೈರೆಕ್ಟ್ರ್ ಏನು ಹೇಳ್ತಾರೋ ಟಿಫನ್ ಮಾಡೋಕೆ ಕೇಳ್ತೀನಿ, ಹಣ ಮಾಡೋಣ ಬನ್ನಿ, ಮಾಡ್ದ ಮನೆಗೆ ಹೋದ, ಮತ್ತೆ ಡಿಲೀಟ್. ಯುವಕರಿಗೆ ಏನು ಹೇಳ್ತೀರಾ ಅಥವಾ ಸಿನಿ ಪ್ರಿಯರಿಗೆ ಏನು ಹೇಳ್ತೀರಾ? ಭೀಮಾ ಸಿನಿಮಾದ ಮೂಲಕ ಏನು ಹೇಳ್ತೀರಾ? ಯುವಕರಿಗೆಲ್ಲ ದಯವಿಟ್ಟು ಈ ಡ್ರಗ್ಸು ಗಾಂಜಾನೆಲ್ಲ ಬಿಡಿ ಅಂತೀನಿ. ಸಿನಿ ಪ್ರಿಯರಿಗೆಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತೀನಿ. ಬೆಂಗಳೂರಲ್ಲಿ ಎಷ್ಟು ಪರ್ಸೆಂಟ್ ಈ ಥರ ಹುಡುಗರು ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ನಾನು ಅವಾಗ ಸಿಗರೇಟ್ಗೆ ಕಾಸಿರಲಿಲ್ಲ ನನಗೆ. ನಾನು ಯೂತ್ ಆದಾಗ, ಟೀನೇಜಲ್ಲಿದ್ದಾಗ ಮಾಡುವಾಗ ಏನು ಫೀಲ್ ಆಯ್ತು? ನಾನು ಊಟ ಸಿಕ್ಕರೆ ಸಾಕಂತ ಓಡಾಡ್ತಿದ್ದೆ. ಇನ್ನು ಸಿಗರೇಟು ಗಾಂಜಾಗೆ ದುಡ್ಡಿರಲ್ಲ ಹತ್ರ. ಸಿನಿಮಾ ಮಾಡುವಾಗ ನಿಮ್ಗೆ ಯಾವ ಥರ ಫೀಲ್ ಆಯ್ತು? ಹುಡುಗರು ಯಾವ ಥರ ಸಫರ್ ಆಗ್ತಾ ಇದ್ದಾರೆ? ಎಸ್, ಅದೇ ಮೇಡಮ್, ಅದನ್ನೇ ಈಗ ಹೇಳಿ ಕೊಟ್ಟಿರೋದು. ಸೊ ಎಲ್ಲರೂ ಅದೇ ಈಗ ನಮ್ಮ ಮಕ್ಕಳೇ ಹೆಂಗಾದ್ರು ನನಗೂ ಈಗ ಒಂದು 11 ವರ್ಷದ ಮಗ ಇದ್ದಾನೆ. ನಮ್ಮ ಅಕ್ಕಪಕ್ಕದ ಮಕ್ಕಳು ಯಾರೇ ಹೆಂಗಾದ್ರೂ ನಮ್ಗೆ ನೋವಾಗುತ್ತಲ್ವಾ. ಸೊ ಇದರಲ್ಲಿ ಒಂದು ಒಳ್ಳೆ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಇದು ನೋಡಿ ಒಂದಷ್ಟು ಜನ ಇದರಿಂದ ಕಲಿತು ಒಳ್ಳೇದಾದರೆ ನಮಗೂ ಖುಷಿನೇ ಅಲ್ವಾ ಮ್ಯಾಮ್. ಸಿನಿಮಾದಲ್ಲಿ ಇದ್ರ ಬಗ್ಗೆ ಡ್ರಗ್ಸ್ ಬಗ್ಗೆ ಅಂತ್ಯ ಆಡಿದ್ದಾಯ್ತು. ನಿಜ ಜೀವನದಲ್ಲಿ ಅಂತ್ಯ ಆಡ್ತಾರಾ ಮ್ಯಾಮ್? ಅದಕ್ಕೆ ಅಂತ ಡಿಪಾರ್ಟ್ಮೆಂಟ್ ಇದೆಯಲ್ಲ ಮೇಡಮ್, ಅವ್ರು ಆಡಬೇಕು ಮೇಡಮ್. ನಾವು ಅದನ್ನ ತೊಗೊಂಡು ಮಾಡಿದ್ದೀವಿ ಸಿನಿಮಾ ಅಷ್ಟೇ, ಒಂದಷ್ಟು ಜನಕ್ಕೆ ತಲುಪಿಸಿದ್ದೀವಿ. ಸೊ ಇದಕ್ಕೆ ಅಂತ ಒಂದಷ್ಟು ಡಿಪಾರ್ಟ್ಮೆಂಟ್ಗಳಿದೆಯಲ್ಲ ಮ್ಯಾಮ್, ಅವರು ಮಾಡಿದ್ರೆ ಒಳ್ಳೇದಾಗುತ್ತೆ ಅನಿಸುತ್ತೆ. ವಿಜಯ್ ಸರ್ ಬಗ್ಗೆ ಏನು ಹೇಳ್ತೀರಾ? ವಿಜಯ್ ಸರ್ ಬಗ್ಗೆ ಆಲ್ವೇಸ್ ಒಂಥರ ಅಣ್ಣನ ಥರ ಅವರು ನನಗೆ. ಅವತ್ತಿಂದನೂ ನನ್ನ ಕೆಲಸ ಕೊಟ್ಕೊಂಡ್ಬಂದಿದ್ದಾರೆ, ನನಗೆ ಸಾಥ್ ಕೊಟ್ಕೊಂಡ್ಬಂದಿದ್ದಾರೆ. ಇದರಲ್ಲೂ ಅಷ್ಟೇ ನನಗೆ ಒಂದು ಅದ್ಭುತವಾದ ಕ್ಯಾರೆಕ್ಟ್ರು ಕಟ್ಕೊಟ್ಟಿದ್ದಾರೆ, ಮತ್ತೆ ಒಂದು ಜೀವನ ಕೊಟ್ಟಿದ್ದಾರೆ. ಅದೇ ಹೇಳಿದಲ್ಲ, ಒಂದ್ಸರಿ ಹೇಳಿದ, ಅವರು ಪಾತ್ರ ಬರೆಯಲ್ಲ ಜೀವನ ಬರೀತಾರೆ ಅಂತ. ಅವ್ರು ಪಾತ್ರ ಕೊಟ್ಟಿಲ್ಲ, ಜೀವನ ಕೊಟ್ಟಿದ್ದಾರೆ ಅಂತ. ಸೊ ಅದು ಕಂಟಿನ್ಯೂ ಆಗಿದೆ. ಓಕೆ, ಇವಾಗ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್ ಕೊಡಿ. ಸಿನಿಮಾ ಏನು ಚೇಂಜಸ್ ಆಗಬೇಕಾ? ಅದೇ ದಯವಿಟ್ಟು ಎಲ್ಲರೂ ಓದಿನ ಕಡೆ ಗಮನ ಕೊಡಿ. ಈ ಸಿಗರೇಟು, ಬೀಡಿ ಅಥವಾ ಇದೇನೋ ಗಾಂಜಾ ಅದು ಇದು ಅಥವಾ ಮೊಬೈಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ದಯವಿಟ್ಟು ರೀಲ್ಸ್ ಫಸ್ಟ್ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ದುನಿಯಾ ವಿಜಯ್ ಸರ್ ಏನು ಮಾಡಿದ್ದಾರೆ ಅದು ಸಲಗ ಥರನೇ ಇದೆ. ಯಾಕಂದರೆ ಸಲಗನೂ ಸೇಮ್ ಭೀಮಾ ಫಿಲಮ್ ಥರನೇ. ಸೊ ಚೆನ್ನಾಗಿದೆ ಫಿಲಮು. ಎಲ್ಲ ಬಂದು ಥಿಯೇಟ್ರಿಗೆ ನೋಡಿ. ಥಿಯೇಟ್ರಿಗೆ ಬಂದು ನೋಡಿದ್ರೇ ನಿಮಗೆ ಎಂಜಾಯ್ಮೆಂಟ್ ಸಿಗೋದು. ಬೇರೆ ಪ್ರೈವಸಿ ಮೂವಿಗಳೆಲ್ಲ ನೋಡೋಕ್ಕೆ ಹೋಗ್ಬೇಡಿ. ಸೊ ಗೈಸ್ ಎಲ್ಲ ಫಿಲಮ್ ನೋಡಿ ಎಂಜಾಯ್ ಮಾಡಿ. ಮೆಸೇಜ್ ಏನಿಲ್ಲ ಅಂಕಲ್, ಅದು ಡ್ರಗ್ಸ್ಗಳ ಬಗ್ಗೆ. ಡ್ರಗ್ಸ್ ಯಾರು ತೊಗೋಬಾರ್ದು, ಅದು ಹೇಗೆ ನಶೆ ಇರುತ್ತೆ, ಅದೆಲ್ಲ ತೊಗೊಂಡ್ರೆ ಏನೇನು ಕಾರಣ ಇದಾಗುತ್ತೆ ಎಲ್ಲ ಈ ಫಿಲಮಲ್ಲಿ ಡೀಟೇಲಾಗಿ ತೋರಿಸಿದ್ದಾರೆ. ಸೊ ಫಿಲಮ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಈ ಫಿಲಮ್ ಕತೆ ಬರೆದಿರೋರು ಡೈರೆಕ್ಟ್ರು, ಅವ್ರು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಹಾಡುಗಳು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಸಾಹಿತ್ಯಗಳು ಬರೆದಿದ್ದಾರೆ. ಚೆನ್ನಾಗಿದೆ ಸರ್ ಫಿಲಮ್. ಥ್ಯಾಂಕ್ಸ್. ಫಿಲಿಮ್ ಅಂತೂ ತುಂಬ ಚೆನ್ನಾಗಿದೆ, ನೋಡೋವಂಥ ಪಿಕ್ಚರು. ಮೆಸೇಜ್ಫುಲ್ ಪಿಕ್ಚರು, ಸೂಪರ್. ಏನು ಸರ್ ಸೂಪರ್. ಆಯಮ್ಮಂದೆ ಮೇಯ್ನ್ ಇರೋದು ಆಯಮ್ಮ, ವಿಜಯ್ ಅವರು. ಆಮೇಲೆ ವಿಲನ್ ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಮಾಡಿರೋ ಪಾತ್ರ ಎಲ್ಲ ಚೆನ್ನಾಗಿದೆ, ಒಳ್ಳೆ ಆ್ಯಕ್ಟಿಂಗ್. ಎಲ್ಲ ಆ್ಯಕ್ಷನ್ ಮೂವಿ ಸರ್, ಫಾಸ್ಟಾಗಿ ಹೋಗುತ್ತೆ. ಈಗಿನ ಜನ್ರೇಷನ್ಗೆ ಒಳ್ಳೆ ಮೂವಿ. ತುಂಬ ಬೇಬಿ ಸೂಪರ್ ಸಾಂಗ್. ಫಿಲಿಮ್ ನೋಡಿ ಸೂಪರ್ ಸಾಂಗ್. ಎಕ್ಸಲೆಂಟ್ ಆಗೈತೆ ಇವರು. ದುನಿಯಾ ವಿಜಯ್ ಅನ್ನೋರು ಈ ಥರ ಡೈರೆಕ್ಷನ್ ಮಾಡ್ತಾರೆ ಅನ್ಕೊಂಡಿಲ್ಲ. ಸಲ್ಗ ಒಂಥರ ಇದ್ರೆ ಇದು ಅದಕ್ಕಿಂತ ಡಬಲ್ ಆಗೈತೆ. ಒಳ್ಳೇದು ಮಾಡಿದ್ದಾರೆ ಡೈರೆಕ್ಟ್ರು. ಇನ್ನೊಂದು ಮೂವಿ ಮಾಡಬೇಕಂತ ಆಸೆ, ಮಾಡಬೇಕು, ಮಾಡ್ತಾರೆ ಅಂತ ಅಭಿಮಾನಿಗಳಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ದುನಿಯಾ ವಿಜಯ್ ಸರ್, ಆಲ್ ದ ಬೆಸ್ಟ್. ನೀವಿರೋ ಗಂಟ ನಮ್ಮ ಸ್ಯಾಂಡಲ್ವುಡ್ ಹೀರೋ ನೀವೇ ಆಗಿರಬೇಕು. ಎಲ್ಲಿದ್ರು ನಮ್ಮ ಹುಡುಗರು ನಿಮ್ಗೆ ಯಾವಾಗಿದ್ರು ಕದ್ದಾರಾಗೆ ಮಾಡ್ಕೊಡ್ತಾರೆ. ಈ ಸಿನಿಮಾ ಪಕ್ಕ ಬ್ಲಾಕ್ ಬಸ್ಟರ್ ಗುರು. ಸ್ಯಾಂಡಲ್ವುಡ್ ಸಲ್ಗ ಮಾತ್ರ ಈ ಸತಿ ಖರಾಬಾಗಿ ಬ್ಲಾಕ್ ಬಸ್ಟರ್ ಹೊಡೆದವ್ರಣ. ಚೆನ್ನಾಗಿದೆ ಪಿಕ್ಚರ್. ಮೆಸೇಜ್ ಏನು ಅಂದರೆ ಅದೇ ಗಾಂಜಾ ಮಾರೋದು, ಡ್ರಗ್ಸ್ ಅಡಿಕ್ಟ್ ಆಗೋದು, ಮತ್ತು
ವೀಲಿಂಗ್ ಮಾಡೋದು ಇದೆಲ್ಲ ಚೆನ್ನಾಗಿ ತೆಗ್ದಿದ್ದಾರೆ. ಒಳ್ಳೆ ಬೆಸ್ಟು, ಕತೆ ಚೆನ್ನಾಗಿದೆ. ಆದರೆ ಓವರ್ ಡೈಲಾಗ್ಸ್ ಸ್ವಲ್ಪ ಕಾಮಿಡಿ ಇದು ಮಾಡಿ ಫ್ಯಾಮಿಲಿ ಆಡಿಯನ್ಸ್ ಬೆಚ್ಚಲ್ಲ. ಯಾಕೆಂದರೆ ಸಾಟ ತರೆಯೋದು ಮತ್ತು ಕೆಲವು ಹೆಂಗಸ್ರಿಗೆಲ್ಲ ಮಾತಾಡೋದಕ್ಕೆಲ್ಲ ತಪ್ಪು. ದುನಿಯಾ ವಿಜಯ್ ಚೆನ್ನಾಗಿ ಮಾಡೋರು ಡೈರೆಕ್ಷನ್ನು. ಆದರೆ ಇನ್ನೊಂದೇನು ಅಂದರೆ ಶಿವಣ್ಣನ ಹಾಕ್ಕೊಂಡು 3ನೇ ಪಿಕ್ಚರು ಡೈರೆಕ್ಟ್ ಮಾಡಬೇಕು. ಅಂದರೆ ಈ ಥರ ಓವರ್ ಡೈಲಾಗ್ ಮಾಡಬಾರ್ದು. ಚೆನ್ನಾಗಿ ತೆಗ್ದಿದ್ದಾರೆ. ಆದರೆ ಕಾನ್ಸೆಪ್ಟ್ ಚೆನ್ನಾಗಿದೆ. ಒಂದು ಕತೆ ಈ ಹುಡುಗರು ಯುವ ಪೀಳಿಗೆ ಹೆಂಗೆ ಹಾಳಾಗ್ತಾರೆ, ಗಾಂಜಾದಿಂದ ಹಿಂಗೆ ಆ ಥರ ರಾಜಕಾರಣಿಗಳು ಇದೆಲ್ಲ ನಿಲ್ಲಿಸ್ಬೇಕು, ನಡೀತಾ ಇದೆ, ನಿಜ ಜೀವನದಲ್ಲೇ ನಡೀತಾ ಇದೆ ಆ ಥರ. ಅದು ತೆಗ್ದಿದ್ದಾರೆ, ಚೆನ್ನಾಗಿ ತೆಗ್ದಿದ್ದಾರೆ. ಓವರ್ ಡೈಲಾಗ್ ಮಾಡಿಸ್ಬಾರ್ದು. ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸ್ ಬರೋಲ್ಲ. ಅದರಿಂದ ಚೆನ್ನಾಗಿದೆ. ಮೂರನೇ ಪಿಕ್ಚರು ಶಿವಣ್ಣನ ಹಾಕ್ಕೊಂಡು ಮಾಡಬೇಕು ಅಂತ ಒಂದು ಹೇಳ್ಕೊಟ್ಟು ಚೆನ್ನಾಗಿದೆ ಪಿಕ್ಚರು. ಆದರೆ ಇನ್ನೊಂದೇನು ಗೊತ್ತಾ, ದುನಿಯಾ ವಿಜಯ್ದು ಎಲ್ಲ ಸರಿ. ಈ ಓವರ್ ಡೈಲಾಗ್ಸ್ಗಳು ಪಿಕ್ಚರಲ್ಲಿ ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸ್ ಬರೋಲ್ಲ. ಯಾಕೆಂದರೆ ಈ ಹುಡುಗರು ನೋಡ್ತಾರೆ. ಅದೊಂದು ಕಟ್ ಮಾಡಿದ್ರೆ ಇನ್ನೆಲ್ಲ ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ಸ್. ಇದರಲ್ಲಿ ನೋಡಿ ಸರ್, ಪಿಕ್ಚರು ಕತೆ ಮಾತ್ರ ಯಾಕೆಂದರೆ ಈ ಜನ್ರೇಷನ್ಗೆ ಹಾಳಾಗ್ತಾ ಇರೋದು ನೋಡಿದ್ರೆ ಹುಡುಗರು ವೀಲಿಂಗ್ ಮಾಡೋದು, ಡ್ರಗ್ಸ್ ಹೊಡಿಯೋದು ಇವೆಲ್ಲ ಹಾಳಾಗ್ತಾ ಇರೋದು ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನನ್ನ ಉದ್ದೇಶಕ್ಕೆ ಒಂದು 65% ಕೊಡ್ತೀನಿ. ಕತೆ ಚೆನ್ನಾಗಿದೆ. ಇನ್ಮೇಲೆ ಹಂಗೇ ತೊಗೊಂಡೋಗ್ಲಿ. ಶಿವಣ್ಣಂದು ಇನ್ನೂ ಡೈರೆಕ್ಟ್ ಮಾಡಬೇಕು ಅಂತ ಇದ್ದಾರೆ, ಮಾಡಲಿ. ಚೆನ್ನಾಗಿ ಪಿಕ್ಚರು ಕನ್ನಡ ಪಿಕ್ಚರ್ ಇಂಡಸ್ಟ್ರಿ ಉಳಿಲಿ.